ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ ಮೈ ಮರೆಸೋ ಬ್ಯೂಟಿನ ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ ಮೈ ಮರೆಸೋ ಬ್ಯೂಟಿನ That's the way. Hi, what's up? I just broke up. Same here. Let's go. ಇವಳನ್ನ ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ದಾನಾಗೆ ಬುಟ್ಟಿಗ್ ಬಿತ್ತು ಬೀಸದನ ಬಲನ ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ ಜವಾರಿ ಜನ ನಾನು ಹಾರಿಸಲ ನನ್ನ ಫ್ಲೈಟ್ ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ ಯಾರ ಬರ್ರಿ ಹೊಡ್ಕೋತೈತಿ ಎದೆಯ ಒಳಗ ನಗ್ಗಾರಿ ಲಾಲಿಪಾಪ್ ಕೊಡೋದಂದ್ರ ಇವಳಗ ತುಂಬಾ ಇಷ್ಟ ರೀ ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಸ್ಟೋರಿ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಪಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಪಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಓ ಮೆರಿ ಕಾಟನ್ ಕ್ಯಾಂಡಿ ಲೂಯಿ ವಿಟಾನ್ ಬ್ಯಾಗು ಮಯಾಮಿ ಮಾಡೆಲ್ ಸ್ವಾಗು ನೋಡಲ್ಲ ಪ್ರೈಸ್ ಟ್ಯಾಗು ಅಮ್ಮಮ್ಮ ಇವಳು ಮಿಲಿಯನ್ನೇರ್ ಮೇಕಪ್ ಇವಳ ಅಸ್ತ್ರ ಹಾಕ್ತಾಳೆ ಕಾಸ್ಟ್ಲಿ ವಸ್ತ್ರ ಲಕ್ಷ್ಮಿ ಐತಿನ ಸೂತ್ರ ಇವಳ ಆಟಿಟ್ಯೂಡ್ ಇಸ್ ನಾಟ್ ಟು ಕೇರ್ ಬರೀ ಗಂಡಲ್ಲ ಸುಡುಕಿಯಲ್ಲ ನಮ್ಮನೆ ಅಡ್ರೆಸ್ ಬೈತಲ್ಲ ಮಂಡ್ಯ ಅಲ್ಲ ಕಬ್ಬಿನಲ್ಲ ಹಿಂದಿ ತೆಗೆದವನ ಬ್ರಹ್ಮಾರಂಭ ತೆಗೆದ ಚಲ ನೋಡಿ ಕಾಟನ್ ಕ್ಯಾಂಡಿ ಸಬ್ಬ ಪಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ನೋಡಿ ಕಾಟನ್ ಕ್ಯಾಂಡಿ ಸಬ್ಬ ಪಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಓ ಮೆರಿ ಕಾಟನ್ ಕ್ಯಾಂಡಿ ಅಬ್ಬಾ ನಿಜವಾಗೂ ಎಷ್ಟು ಚೆನ್ನಾಗಿತ್ತು ಎನರ್ಜಿ ನೋಡಿದ್ರ ತ್ರಿಸಾ ಮೇಡಮ್ ಅಂತೂ ಫುಲ್ ಖುಷಿ ಜಯಂತ್ ಮಾಸ್ಟರ್ ಅಂತೂ ಅವರು ರಿಯಾಸಲಲ್ಲಿ ಪ್ರಾಕ್ಟೀಸ್ ಮಾಡಿಸಿದಲ್ಲಿ ಇಲ್ಲಿ ಬೇರೆ ಡ್ಯಾನ್ಸ್ ಮಾಡ್ತಾಯಿದ್ರು ನನಗೆ ಇವ್ನು ಡ್ಯಾನ್ಸ್ ನೋಡೋದ ಅವ್ರು ಡ್ಯಾನ್ಸ್ ನೋಡೋದ ಇಲ್ಲಿ ಆಡಿಯನ್ಸ್ ಚೇರ್ಗಳು ಯಾವುದನ್ನ ಸರಿಯಾಗವ ಎಲ್ಲ ಕುಣಿದಾಡಿ ಎಲ್ಲರೂ ಫುಲ್ಲು ಮೃತಿದಾರ ಅನ್ನೋ ಭಯ ನನಗೆ ಅಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಿದ್ರೆ ಅಲ್ಲ ಬಾಸ್ ನೀವು ಡಬಲ್ ಆ್ಯಕ್ಟಿಂಗ್ ಸಿನಿಮಾಗಳು ಜಾಸ್ತಿ ನೋಡ್ತೀರಾ ಹಾಂ ಹ್ಞೂ ಅಂತೆ ಓಕೆನಾ ಯಾವುದು ಯಾರ್ಯಾರ್ದು ಡಬಲ್ ಆ್ಯಕ್ಟಿಂಗ್ ಸಿನಿಮಾಗಳು ನೋಡ್ತೀರಾ ನೀವು ಯಾವುದಾದ್ರೂ ಹಿಂದಿ ಇಂಗ್ಲೀಷು ಕನ್ನಡ ಯಾವ ಮಲಯಾಳಂ ತಮಿಳ್ ಯಾರ್ದು ಡಬಲ್ ಆ್ಯಕ್ಟಿಂಗು ಮೋಸ್ಟ್ಲಿ ಇವರು ರಜನಿಕಾಂತ್ ವಿಜಯಕಾಂತ್ ಇರ್ಬೋದು ಅನಿಸುತ್ತೆ ಪಡ್ಯಪ್ಪ ಸಿನಿಮಾ ಇದು ಇನ್ನೊಂದು ಯಾವುದಪ್ಪ ಕನ್ನಡದಲ್ಲಿ ಯಜಮಾನ ಮಾಡಿದ್ರಲ್ಲ ಹಾಂ ಸೊ ಡಬಲ್ ಹೀರೋಗಳದ್ದು ಡಬಲ್ ಆ್ಯಕ್ಟಿಂಗ್ ಸಿನಿಮಾಗಳು ನೋಡಿ ಇಲ್ಲಿ ಡಬಲ್ ಪರ್ಫಾರ್ಮೆನ್ಸ್ ಮಾಡ್ದ ಅರ್ಧ ಬೇರೆ ಪರ್ಫಾರ್ಮೆನ್ಸು ಆಮೇಲೆ ಬೇರೆ ಥರ ಫಸ್ಟ್ ಗಿಟಾರು ಸುದೀಪ್ ಬಂದರು ಆಮೇಲೆ ಚಂದನ್ ಶೆಟ್ಟಿ ಇವನಲ್ವಾ ಧ್ರುವಂದಲ್ವಾ ಸಿನಿಮಾ ಅದು ಓಕೆ ಧ್ರುವನೂ ಬಂದುಬಿಟ್ರು ಓಕೆನಾ ಧ್ರುವ ಮತ್ತು ಸುದೀಪ್ ಅವ್ರು ಇಬ್ಬರಿಗೂ ಚಪ್ಪಾಳೆ ಬರಲಿ ಯಶುಲಾಲ್ಗೋಸ್ಕರ ಹಾಗೆ ಕೋರಿಯೋಗ್ರಾಫರ್ ಜಯಂತ್ ಮಾಸ್ಟರ್ ಕೂಡ ಓಕೆ ನೆಕ್ಸ್ಟ್ ಯಾರು ಹೆಸರು ವರ್ಷಿಣಿಯವರು ಕಲಾಭೈರವಿ ಡ್ಯಾನ್ಸೇ ಬರಲಿ ನಮ್ಮ ಫುಲ್ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಬಂದಿದ್ದಾರೆ ಅದಕ್ಕೊಂದು ಚಪ್ಪಾಳೆ ಬರಲಿ ವರ್ಷಿಣಿಯವರಿಗೆ ಆಲ್ ದ ಬೆಸ್ಟ್ ಸಾಂಗ್ You guys heard hip hop, pop and R&B. Now get witness for the best మీరు ముగ్గురు మ్యాడ్ కాబట్టి మీరు పోయి డాన్స్ ఆడతారు మేము పోయి అమ్మాయిని జామ
వేషం లేదు, గడవని గండం లేదు, పెట్టని దండం లేదు. అయ్ బాబాయ్ నా ముద్దు పేరు పెట్టుకున్న సాతిరెడ్డి, నే ముట్టుకుంటే భగ్గుమంది పచ్చ ఎండు గడ్డి. సాదిరెడ్డి, నీ ముద్దు పేరు బాగుందా సాదిరెడ్డి, బా ముద్దు పెట్టుకుంటావే వచ్చి ఎక్కు పండే. వస్తున్నా నా ముద్దు పేరు పెట్టుకున్న సాతిరెడ్డి, నే ముట్టుకుంటే భగ్గుమంది పచ్చ ఎండు గడ్డి. పెళ్ళికేమో సిగ్నల్ ఉంటది, పెళ్ళికేమో లగ్గం ఉంటది. హే పిల్లకేమో సిగ్గు ఉంటది, కానీ గిల్లి నామ లొల్లి పెడతది. లొల్లి లొల్లే నాకేలేంది తొందర ఏంది, రెచ్చిపోయే రోజు ఇంకా ముందు ఉన్నది. నీకేముంది బాదర బంది, దొరికినామ చచ్చనక జామైపోతది. నా ముద్దు పేరు వచ్చిందయ్యా వయ్యారి. నా ముద్దు పేరు అబ్బబ్బబ్బబ్బబ్బబ్బబ్బ. పెట్టుకున్న సాతిరెడ్డి, నే ముట్టుకుంటే భగ్గుమంది పచ్చ ఎండు గడ్డి. నీ ముద్దు పేరు బాగుందా సాతిరెడ్డి, ఓ ముద్దు పెట్టుకుంటావే వచ్చి ఎక్కు బండే. పచ్చ ఎండు గడ్డి. వచ్చి ఎక్కు బండే. ಅಪ್ಪ ಬೆಂಗಳೂರು ತಮಿಳ್ನಾಡು ಪಕ್ಕದಲ್ಲೂ ಇದೆ, ಆಂಧ್ರ ಪಕ್ಕದಲ್ಲೂ ಇದೆ. ಬಟ್ ಕೇಳೋದವ್ರಿಗೆ ಕಷ್ಟ. ಅವ್ರ ಪಾಪ ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಮೈಸೂರಿಗೆ ಬರಬೇಕು. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಇವರು. ನನಗೆ ಆ್ಯಕ್ಚುಲಿ ತೆಲುಗು ಸಿನಿಮಾದಲ್ಲಿ ಸುಮಾರು ಜನ ಇದ್ದಾರೆ, ಚೆನ್ನಾಗಿತ್ತಪ್ಪ. ನಿಮ್ಗೆ ಹೆಂಗೆ ಅನಿಸ್ತು? ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಬಂದಿದ್ದಾರೆ, ಟ್ರೆಡಿಷ್ನಲ್ ಓಪನ್ ಏರಿನ ಹುಡುಗಿಗೆ ನೋಡಿ ಓಪನ್ ಆಗಿ ಎಲ್ಲರೂ ಮೈಂಡು ಓಪನ್ ಆಗೋಗಿದೆ ಅನಿಸುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ಮಾಡಿದ್ರು. ನಿಮ್ಗೇನು ಅನಿಸ್ತು? ಚೆನ್ನಾಗಿ ಮಾಡಿದ್ದೀನಿ ಅನಿಸ್ತಾ? ಚೆನ್ನಾಗಿ ಮಾಡಿದ್ದೀನಿ ಅನಿಸ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಪ್ಪಾಳೆ ಬರಲಿ. ಯಾಕಂದ್ರೆ ಒಂದು ಹೆಣ್ಮಗಳು ಸ್ಟೇಜ್ ಮೇಲೆ ಪಲ್ಟಿ ಹೊಡೆಯೋದು, ಜಂಪ್ಸು ಅಷ್ಟೆಲ್ಲ ಈಸಿ ಅಲ್ಲ. ಯಾಕಂದ್ರೆ ಅದು ಕಲೆ, ನಿಜವಾಗೂ ಕಲೆ ಯಾರಿಗಿರುತ್ತೆ ಅವ್ರಿಗೆ ಮಾತ್ರ ಒಳಗಡೆಯಿಂದ ಬರೋಕ್ಕೆ ಸಾಧ್ಯ ಬರುತ್ತೆ. ಯಾಕಂದ್ರೆ ಎಷ್ಟೋ ಜನ ನಾಚಿಕೆ ಪಡ್ಕೊತಾರೆ. ಕಲೆಯಲ್ಲಿ ಯಾವುದೇ ಥರ ನಾಚಿಕೆ ಇರಬಾರ್ದು. ಯಾಕಂದರೆ ಹಳೇ ನಟ ನಟಿಯವ್ರನ್ನ ನೋಡಿ, ಅವರೆಲ್ಲ ತುಂಬ ಏನೇನೋ ಸಾಧನೆ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅವ್ರು ಮಾಡಿರೋದನ್ನ ನಾವು 1% ಎಲ್ಲೋ ನಾವು ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇ. ಓಕೆನಾ? ಇಡೀ ಚಿತ್ರರಂಗದ ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಕಲಾವಿದರು, ಹಿರಿಯವರು ಎಲ್ರಿಗೂ ಒಂದು ಚಪ್ಪಾಳೆ ಬರಲಿ. ಒಳ್ಳೆ ಥ್ಯಾಂಕ್ ಯು ಅಮ್ಮ. ಬನ್ನಿ. ನೆಕ್ಸ್ಟು ತನೀಶ್ ಮಾಲೂರಿಂದ ಬಂದಿದ್ದಾರೆ. ಹಾಗೆ ಇವರ ಗುರುಗಳು ಬಂದು ಶ್ರೀಮತಿ ಶ್ವೇತಾ ನಾಗರಾಜ್. ಅದು ಗುರು ಅಲ್ಲ, ಸ್ವಂತ ತಾಯಿನೇ ಗುರು. ಅವರು ಡ್ಯಾನ್ಸ್ ಟೀಚರ್ ಬಂದಿದ್ದಾರೆ. ಇಂಟ್ರೊಡಕ್ಷನ್ ಮಾಡಿಸ್ತೀನಿ. ಚಪ್ಪಾಳೆ ಬರಲಿ ತನೀಶ್ ಅವ್ರಿಗೆ.
सोमाय देवाय नमः श्रीकण्ठाय नमः भर्गाय भवाय नमः हरये नमः रुद्राय नमः त्रिपुरान्तकाय नमः रुद्राय हराय नमः हरये नमः सोमाय देवाय नमः श्रीकण्ठाय नमः भर्गाय भवाय नमः हरये नमः ನಾನು ಯಾಕೆ ಇಲ್ಲಿ ನಾರಾಯಣ ಅವ್ರ ವಿಷಯ ಮಾತಾಡ್ತಿದ್ದೇನೆಂದರೆ, ನಮ್ಮ ರಘುವೀರ್ ಸರ್ ಬ್ಯಾನರಿಂದ ಲಾಂಚ್ ಆದಂಥ ಡೈರೆಕ್ಟ್ರು ಒಂದು ಒಳ್ಳೆ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಜನತೆಗೆ ಒಳ್ಳೆ ಒಂದು ಅದ್ಭುತವಾಗಿರೋ ಸಿನಿಮಾ ಕೊಟ್ಟರು ಅನ್ನೋ ಒಂದು ಕಾನ್ಸೆಪ್ಟಿಗೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ವಿಷ್ಣುವರ್ಧನ್ ಸರ್ಗೆ ಒಳ್ಳೆ ಹೆಸರು ಬಂತು. ಸಿಲ್ವರ್ ಜೂಬ್ಲಿ ಫಿಲಿಮ್ ಅದು. ವಿ ಮನೋಹರ್ ಸರ್ ಒಳ್ಳೆ ಸಂಗೀತ ಸಂಯೋಜನೆ ಮಾಡಿದರು, ಸಾಹಿತ್ಯ ಸಂಗೀತ. ತುಂಬ ಹಾಡುಗಳಂತೂ ತುಂಬ ಅದ್ಭುತವಾಗಿತ್ತು. ಅದ್ರಲ್ಲಿ ದೊಡ್ಡಣ್ಣ ಕಾಂಬಿನೇಷನ್ ಮುಖ್ಯಮಂತ್ರಿ ಚಂದ್ರ ಅವ್ರಿಗೆ ಒಳ್ಳೆ ಕಾಮಿಡಿ ಕೂಡ ಇತ್ತು. ಇವತ್ತು ಸೂರ್ಯವಂಶ ಸಿನಿಮಾ ಯಾರೂ ಮರೆಯಲ್ಲ. ಹಾಗಾಗಿ ವಿಷ್ಣು ಸರ್ ಬರ್ತಡೇ ಸಂದರ್ಭವಾಗಿ ರೋಹಿಣಿ ಮೇಡಮ್ ಅವರು ಆ ಸಾಂಗ್ನ ಡೆಲಿಕೇಶನ್ ಮಾಡ್ತಾಯಿದ್ದಾರೆ. ಹಾಗೆ ಒಂದು ಚಪ್ಪಾಳೆ ಬರಲಿ. ಯಾಕೆ ಚಪ್ಪಾಳೆ ಕಮ್ಮಿ ಆಗಾಯಿತು? ನಿಮಗೆ ಕೆಲವೊಂದು ಮಾಹಿತಿ ಎಲ್ಲ ಗೂಗಲಲ್ಲಿ ಸಿಗದಿರೋ ಮಾಹಿತಿ ಎಲ್ಲ ನಾನು ಕೊಡ್ತಾ ಇದ್ದೀನಿ, ಖುಷಿ ಪಡಬೇಕು. ಸೇವಂತಿ
ಧನ್ಯವಾದಗಳು. ಆ್ಯಕ್ಚುಲಿ ಮೇಡಮ್ ಅವರು ಹಾಡ್ತಿದ್ರೆ ಆ ಹಾಡಿನ ಒಂದು